ಹೇಳ್ಕೊಡ್ಬೇಕಂದ್ರೆ ಓಕೆ ಕೊಡಿ ಸರ್ ಆ ಕಡೆಗೆ ಆಮೇಲೆ ಅಲ್ಲಿ ನೋಡಿ ಆ ಕಡೆ ನೋಡಿ ದುರ್ಗದಲ್ಲಿ ಅಮ್ಮ ಈ ಕಡೆ ತೆಗೀರಿ. ಹಾಂ ಚೆನ್ನಾಗಿ ತೆಗೀರಿ ಸರ್. ಆಯಿತು. ನಾನು ಆಗ್ಲೇ ಕರೆದೆ ಅನ್ನೊಂದೇ ಮಲಗಿಸ್ಕೊಬೇಕು ಅಂತ. ಇಂಕ ಬಾರೆ ಅಲ್ಲಿ ಕಾಣಲ್ಲ ಅದು. ಎಲ್ಲಿ ಬಾ. ಆಯಿತು. ಚೆನ್ನಾಗಿ ತೆಗೀರಿ ಸರ್. ಈ ದಿನ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಹಣ್ಣು ಫಲಹಾರವನ್ನು ಕೊಡುತ್ತಿದ್ದೇವೆ. ದೇವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುತ್ತೇವೆ. ಇನ್ನು 100 ವರ್ಷ ಬಾಳಿ ಬದುಕಲಿ ಎಂದು ಹಾರೈಸುತ್ತೇವೆ. 93ನೇ ವರ್ಷದ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಅಪ್ಪಾಜಿಸಾಹೇಬರ ಹುಟ್ಟುಹಬ್ಬದ ದಿವಸ ಇಂದು ಹಾಸ್ಪಿಟಲ್ ರೋಗಿಗಳು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಇವತ್ತು ಇರ್ತಕ್ಕಂಥ ಪೇಷಂಟ್ಗಳು ಕೊಡೋದು ದೊಡ್ಡದಲ್ಲ. ನಮ್ಮ ಚಂದ್ರಣ್ಣವರು ಸಲಹೆ ಕೊಟ್ಟಿದ್ದರೆ ಮುಂದಿನ ಇದರಲ್ಲಿ ವೀಲ್ ಚೇರ್ನ ಎಲ್ಲರೂ ಕೊಟ್ಟರೆ ಒಳ್ಳೆಯದು ಅಂತ. ಅದರ ಮುಂದಿನ ದಿವಸದಲ್ಲಿ ಇದೇ ದೇವೇಗೌಡ ಹುಟ್ಟುಹಬ್ಬದಲ್ಲಿ ಕೊಡೋದ್ರಲ್ಲಿ ಸಂದೇಹ ಕೊಡ್ತೀವಿ. ತೀರ್ಮಾನ ಮಾಡೋಣ. ಅದೇ ರೀತಿ ಇವತ್ತು ದೇವೇಗೌಡರು ಈ ರಾಜ್ಯಕ್ಕೆ, ಜಿಲ್ಲೆಗೆ, ಈ ರಾಷ್ಟ್ರಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಅವ್ರ ಬಗ್ಗೆ ಹೇಳತಕ್ಕಂಥದ್ದು ಒಂದು ಕಪ್ಪು ಚುಕ್ಕಿ ಇರ್ತಕ್ಕಂಥ ಒಂದು ಬಿಡಿ ಬಟ್ಟೆ ಕಪ್ಪು ಚುಕ್ಕಿ ಇರ್ತಕ್ಕಂಥ ಒಬ್ಬ ನಾಯಕರ ಸನ್ಮಾನ್ಯ ದೇವೇಗೌಡರು ಇವತ್ತು ಅವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಕೆಂಪುಕೋಟೆಯಲ್ಲಿ ಒಂದು ಬಾವುಟವನ್ನು ಆರಿಸಿದ್ದಾರೆ ಅಂದರೆ ಅದು ನಮ್ಮೆಲ್ಲರಿಗೂ ಸಂತೋಷ ಸಂಗತಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಹೋರಾಟವನ್ನು ಮಾಡಿ ನೀರಾವರಿಗೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಮಾನ್ಯ ರೈಸ್ ವಿಚಾರದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಬನ್ನಿ ನಮ್ಮ ಜೊತೆಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ಇದ್ರ ವಿರುದ್ಧ ಹೋರಾಟ ಮಾಡೋಣ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡೋಣ ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ, ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಮತ್ತೊಮ್ಮೆ ಕೇಳ್ತಾ ನಮ್ಮೆಲ್ಲರಿಗೂ ಒಂದು ಸೀನ ನೆನಪಾಗ್ತದೆ.